ಜೊತೆ ನನ್ನ ಸೆಕ್ರೆಟರಿ ಲೋಕೇಶ್ ಬಂಗಲ್ ಅವರಿದ್ದಾರೆ. ಅದೇ ರೀತಿ ಈವೆಂಟ್ ಚೇರ್ಮನ್ ನೀಲೇಶ್ ಬಂಗ್ ಅವರಿದ್ದಾರೆ ಮತ್ತು ಆರೋಗ್ಯ ಮಿತ್ರ ಫೌಂಡೇಶನ್ನಿಂದ ವರ್ಷಾ ಸಾಟೆ ಅವರಿದ್ದಾರೆ ಹಾಗೂ ರೇಸ್ ಮ್ಯಾನೇಜರ್ ನಮ್ಮ ಸಚಿನ್ ಕುಲ್ಗೋಡ್ ಅವರಿದ್ದಾರೆ. ಮೊದಲಿಗೆ ನಾನು ಎಲ್ಲ ಮಾಧ್ಯಮ ಮಿತ್ರರಿಗೂ ಅತ್ಯಂತ ಹೃತ್ಪೂರ್ವಕ ಸ್ವಾಗತವನ್ನು ಬಯಸ್ತೇನೆ. ಅದೇ ರೀತಿಯಾಗಿ ಆಗಮಿಸಿರುವ ನನ್ನ ರೋಟರಿ ಕ್ಲಬ್ನ ಎಲ್ಲ ಸದಸ್ಯರು, BCC ಕ್ಲಬ್ನ ಅಧ್ಯಕ್ಷರು ಹಾಗೂ ಎಂಡ್ಯೂರೆನ್ಸ್ ಕ್ಲಬ್ನ ಸದಸ್ಯರು, ಅಧ್ಯಕ್ಷರು ಇವರೆಲ್ಲರಿಗೂ ಅತ್ಯಂತ ಹೃದಯಪೂರ್ವಕ ಸ್ವಾಗತವನ್ನು ಬಯಸ್ತೇನೆ. ಐ ವೆಲ್ಕಮ್ ಒನ್ ಆ್ಯಂಡ್ ಆಲ್ who is present here, all the print and media people, my Rotary Club fellow members and members from VCC, members from Endurance Club and all the participants here. I am very much thankful to all the print and media community for their support for all the Rotary events. ನಾನು ಎಲ್ಲ ಮಾಧ್ಯಮ ಮಿತ್ರರಿಗೆ ನನ್ನ ಹೃತ್ಪೂರ್ವಕ ಧನ್ಯವಾದಗಳನ್ನು ಹೇಳ್ತಾ ಇದ್ದೀನಿ. ಏಕೆಂದರೆ ಅವರು ಪ್ರತಿಯೊಂದು ರೋಟರಿ ಕಾರ್ಯಕ್ರಮವನ್ನು ಅತ್ಯಂತ ಸುಂದರವಾಗಿ ಪ್ರತಿಯೊಂದು ಅದಕ್ಕೆ ಯಾವುದೇ ಪೊಲಿಟಿಕಲ್ ಇದಕ್ಕಿಂತಲೂ ಹೆಚ್ಚು ಪ್ರಚಾರ ಕೊಡ್ತೀರಿ, ಯಾವುದೇ ಅಪೇಕ್ಷೆ ಇಲ್ಲದೆ ಅದಕ್ಕೆ ನಾನು ಅತ್ಯಂತ ಕೃತಜ್ಞೆಯಾಗಿದ್ದೇನೆ. ಈಗ ಇವತ್ತಿನ ಪ್ರೆಸ್ ಕಾನ್ಫರೆನ್ಸ್ನ ಮೂಲ ಉದ್ದೇಶ, ನಾವು ರೋಟರಿ ಕ್ಲಬ್ ಆಫ್ ಬೆಳಗಾವಿ ವೇಣುಗ್ರಾಮದಿಂದ ಪ್ರತಿ ವರ್ಷದಂತೆ ಈ ವರ್ಷವು 15ನೇ ನಮ್ಮ ಬೆಳಗಾವಿ ಹಾಫ್ ಮ್ಯಾರಥಾನನ್ನು ದಿನಾಂಕ 16, 11, 25ರಂದು ಆಯೋಜಿಸುತ್ತಿದ್ದೇವೆ. ಈ ಒಂದು ಮ್ಯಾರಥಾನ್ನ ಈ ವರ್ಷದ ವಿಶೇಷತೆ ಅಂದರೆ ಇದು ಬೆಳಗಾವಿಯ ಜನರಿಗಾಗಿ, ಬೆಳಗಾವಿಯ ಜನರಿಂದ ಬೆಳಗಾವಿಯ ಅಭಿವೃದ್ಧಿಗಾಗಿದೆ. ವಿಶೇಷವಾಗಿದೆ. ಈ ಮ್ಯಾರಥಾನ್ನ ಧ್ಯೇಯವಾಕ್ಯ ಪ್ರತಿ ಹೆಜ್ಜೆಯು ಒಂದು ಕಥೆಯನ್ನು ಹೇಳುತ್ತದೆ ಎಂಬ ಧ್ಯೇಯವಾಕ್ಯವಿದೆ. ಇದರಲ್ಲಿ ಮುಖ್ಯವಾಗಿ ಇಬ್ಬರು ಸ್ಪಾನ್ಸರ್ಸ್ ಇದ್ದಾರೆ ನಮಗೆ. ಒಬ್ಬರು ವಾಯುವ ಲ್ಯಾಬ್ಸ್, ಇಟ್ ಈಸ್ IT ಕಂಪ್ನಿ. ಎರಡನೇದು ಟೀ ಟೋಸ್ಟಾ ಕಂಪನಿ, ಅದು ಒಂದು ಹಾಸ್ಪಿಟಾಲಿಟಿ ಆ್ಯಂಡ್ ಫುಡ್ ಇಂಡಸ್ಟ್ರಿ. ವಿಶೇಷತೆ ಅಂದರೆ ವಾಯುವ ಲ್ಯಾಬ್ನಲ್ಲಿ ಅವರ ಏನಿದೆ ಬೆಳಗಾವಿಯಲ್ಲಿ ಒಂದು IT ಹಬ್ ತರಬೇಕಂತ ಅವರ ಯೋಚನೆ ಇದೆ. ಅದಕ್ಕಾಗಿ ಅವ್ರು ನಮ್ಗೆ ಸಪೋರ್ಟ್ ಮಾಡ್ತಾ ಇದ್ದಾರೆ. ಇದು ಒಂದು ಬೆಳಗಾವಿ ಅಭಿವೃದ್ಧಿಗೆ ಒಂದು ಒಳ್ಳೆಯ ಕೊಡುಗೆ ಆಗ್ಬೋದೆಂದು ನಾನು ಭಾವಿಸಿದ್ದೀನಿ. ಅದೇ ರೀತಿ ಟೀ ಟೋಸ್ಟಾ ಕಂಪನಿಯು ಈಗಾಗಲೇ ತನ್ನ 15 ಬ್ರ್ಯಾಂಚ್ಗಳನ್ನು ಹೊಂದಿದ್ದು ಅದು ಒಂದು ಬೆಳೆಯುತ್ತಿರುವ ಕಂಪನಿಯಾಗಿದ್ದು ಅದು ಬೆಳಗಾವಿ ಅಭಿವೃದ್ಧಿಗೆ ಹೆಚ್ಚಿನ ಪಾಲನ್ನು ನೀಡಬೇಕೆಂತ ಉದ್ದೇಶ ಹೊಂದಿದೆ. ಇವೆರಡೂ ಕಂಪನಿಯ ಜೊತೆಗೆ ನಮ್ಮ ಎಲ್ಲ ಬೆಳಗಾವಿಯ ಜನರು, ಎಲ್ಲ ಬೆಳಗಾವಿಯ ರನ್ನರ್ಸು, ಎಲ್ಲ ಬೆಳಗಾವಿಯಲ್ಲಿ ಕ್ಲಬ್ ತಕ್ಕಂಥ ತುಂಬ ಸಪೋರ್ಟ್ ಮಾಡ್ತಾ ಇದ್ದಾರೆ. ಇದೊಂದು ಈ ಸರ್ತಿ ಒಂದು ವಿಶೇಷ ರನ್ ಅಂತ ಭಾವಿಸ್ತೀನಿ ನಾನು. ಯಾಕೆಂದರೆ ಇದು ಜನರಿಂದ ಜನರಿಗಾಗಿ ನಡೆಯತಕ್ಕಂಥ ಓಟ. ಇದನ್ನು ರೋಟರಿ ಕ್ಲಬ್ನವರು ಆಯೋಜಿಸ್ತಿರ್ಬೋದು, ಬಟ್ ಇದು ಜನರನ್ನೇ ನಮಗೆ ಹೆಚ್ಚಾಗಿ ಸಪೋರ್ಟ್ ಮಾಡ್ತಿರೋದ್ರಿಂದ ಇದೊಂದು ಈ ಸಲ ಒಂದು ಒಳ್ಳೆಯ ವಿಶೇಷ ರನ್ ಅಂತ ಭಾವಿಸ್ತೀನಿ. ಇನ್ನು ನನ್ನ ಮ್ಯಾರಥಾನ್ ಬಗ್ಗೆ ಸ್ವಲ್ಪದರಲ್ಲಿ ಹೇಳಬೇಕಾಗಿದ್ದರೆ, ಇದು ಪ್ರತಿ ವರ್ಷವೂ ನಾವು ಅತ್ಯಂತ ಉತ್ತಮವಾಗಿ ಮ್ಯಾರಥಾನನ್ನು ಕಂಡಕ್ಟ್ ಮಾಡ್ತೀವಿ. ಅದರಲ್ಲಿ ಮುಖ್ಯವಾಗಿ ಈ ಮ್ಯಾರಥಾನ್ನಲ್ಲಿ 21 ಕಿಲೋಮೀಟರ್, 10 ಕಿಲೋಮೀಟರ್, 5 ಕಿಲೋಮೀಟರ್, 3 ಕಿಲೋಮೀಟರ್ ವಿಭಾಗಗಳಲ್ಲಿ ಸ್ಪರ್ಧೆ ಇರ್ತದೆ. ಈ ವರ್ಷ ಮತ್ತೊಂದು ವಿಶೇಷ ಅಂದರೆ ನಾವು ಲಕ್ಕಿ ಡ್ರಾ ವಿನ್ನರ್ಸ್ಗೆ ಗೋಲ್ಡ್ ಕಾಯಿನನ್ನು ಸಹ ಕೊಡ್ತಾ ಇದ್ದೀವಿ. ಆಮೇಲೆ ಈ ಮ್ಯಾರಥಾನ್ ಜೊತೆಗೆ ಈ ವರ್ಷ ಮತ್ತೊಂದು ವಿಶೇಷ ಹೆಲ್ತ್ ಆ್ಯಂಡ್ ಫಿಟ್ನೆಸ್ ಎಕ್ಸ್ಪೋ ಅಂತ ಒಂದು ಮಾಡ್ತಾ ಇದ್ದೀವಿ. ಅದು ಮಿಲೇನಿಯಂ ಗಾರ್ಡನ್ನಲ್ಲಿ 13 ಮತ್ತು 14ನೇ ದಿನಾಂಕದಂದಿದೆ. 14ನೇ ತಾರೀಕು ವಿಶೇಷ ತಮಗೆಲ್ಲ ಗೊತ್ತಿದೆ. ಅವತ್ತು ಮಕ್ಕಳ ದಿನಾಚರಣೆ ಇದೆ ಮತ್ತು ವರ್ಲ್ಡ್ ಡಯಾಬಿಟಿಕ್ ಡೇ ಇದೆ. ಅದನ್ನು ಸಾಧಿಸಿ ಆ ದಿನ ಮಕ್ಕಳಿಗೆ ವಿಶೇಷ ಕಾರ್ಯಕ್ರಮಗಳು ಹಾಗೂ ಹೆಲ್ತ್ ಆ್ಯಂಡ್ ಫಿಟ್ನೆಸ್ ಬಗ್ಗೆ ವಿಶೇಷ ನುರಿತ ಡಾಕ್ಟರಿಂದ ಉಪನ್ಯಾಸಗಳನ್ನು ಸಹ ನಾವು ಕೈಗೊಂಡಿದ್ದೀವಿ. ಇದಲ್ಲದೆ ಮುಖ್ಯವಾಗಿ ನೀವು ತಾವು ನೋಡಿರ್ಬೋದು, ರೋಟರಿ ಕ್ಲಬ್ ವೇಣುಗ್ರಾಮ್ ಯಾವಾಗಲೂ ಸೇವಾ ಮನೋಭಾವ ಸಂಸ್ಥೆ ಅತ್ಯಂತ ವಿಶೇಷ ಕಾರ್ಯಗಳನ್ನು ಹಮ್ಮಿಕೊಳ್ತಾ ಇದೆ. ಅದರಲ್ಲಿ ಮುಖ್ಯವಾಗಿ ಈಗಾಗಲೇ ನಾವು ಘಟಪ್ರಭಾದಲ್ಲಿ ಡಯಾಲಿಸಿಸ್ ಯೂನಿಟನ್ನು ಅಳವಡಿಸಿದ್ದೇವೆ. ಅದಲ್ಲದೆ ಹಿಯರಿಂಗ್ ಏಡ್ ಕ್ಯಾಂಪ್ಗಳನ್ನು ಮಾಡಿ ಸುಮಾರು 1500 ಹಿಯರಿಂಗ್ ಏಡ್ಗಳನ್ನು ಈಗಾಗಲೇ ವಿತರಣೆ ಮಾಡಿದ್ದೇವೆ. ಆಮೇಲೆ ಬ್ಲಡ್ ಡೊನೇಷನ್ ಕ್ಯಾಂಪ್ಗಳನ್ನು ಸಹ ನಾವು ನಡೆಸ್ತಾ ಇದ್ದೇವೆ. ಇದಲ್ಲದೆ ಅತ್ಯಂತ ಗ್ರಾಮೀಣ ಪ್ರದೇಶದಲ್ಲಿರ್ತಕ್ಕಂಥ ಶಾಲೆಗಳಿಗೆ ಶೌಚಾಲಯಗಳ ನಿರ್ಮಾಣ, ಅಲ್ಲಿ ಡಿಜಿಟಲ್ ಬೋರ್ಡ್ಗಳನ್ನು ಕೊಡುವುದಾಗಿ ಈ ರೀತಿ ಅನೇಕ ಉಪಕ್ರಮಗಳನ್ನು ನಾವು ಕೈಗೊಂಡಿದ್ದೇವೆ. ಆಮೇಲೆ ಇದರ ಜೊತೆಗೇ ಈ ಮ್ಯಾರಥಾನ್ ಒಂದು ಫಿಟ್ನೆಸ್ ರನ್ ಆಗಿರೋದ್ರಿಂದ ಬೆಳಗಾವಿ ಜನರ ಪ್ರೋತ್ಸಾಹ, ತಮ್ಮ ಎಲ್ಲ ಸಹಕಾರ ನಾನು ಅತ್ಯಂತ ಕಳಕಳಿಯಿಂದ ವಿನಿಸ್ತೇನೆ. ಆಮೇಲೆ ಈ ರನ್ ಬಗ್ಗೆ ಹೆಚ್ಚಿನ ತಾಂತ್ರಿಕ ಮಾಹಿತಿಯನ್ನು ಸಚಿನ್ ಅವರು ನೀಡಲಿದ್ದಾರೆ. ಅದರ ನಂತರ ಪ್ರಾಯೋಜಕದ ಬಗ್ಗೆ ನಮ್ಮ ನೀಲೇಶ್ ಬಂಗ್ ಅವರು ಮಾತಾಡಲಿದ್ದಾರೆ. ಅದರ ನಂತರ ಸಾಟೆ ಆರೋಗ್ಯ ಫೌಂಡೇಶನ್ ಬಗ್ಗೆ ಡಾಕ್ಟರ್ ವರ್ಷಾ ಸಾಟೆ ಅವರು ತಿಳಿಸಿಕೊಡಲಿದ್ದಾರೆ. ನಾನು ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಸಚಿನ್ ಅವರಿಗೆ ಮೈಕನ್ನು ಹಸ್ತಾಂತರಿಸ್ತೇನೆ. ಧನ್ಯವಾದಗಳು.